ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತ. ನನ್ನ ಹೆಸರು ಎಂ.ಎ. ಉಮೇಶ್ ಬಾಬು, ಶ್ರೀ ಮರುಳಸಿದ್ದೇಶ್ವರ ಸ್ಮಾರಕ ನಾಗಸಮುದ್ರ ಶಿಖರಣ್ಣ ಪ್ರೌಢಶಾಲೆ ಬೆಂಡೆಕೆರೆ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಮತ್ತು ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ವಿದ್ಯಾರ್ಥಿಗಳೇ, ನಾವು ಈ ದಿನ 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ವ್ಯವಹಾರ ಅಧ್ಯಯನ ವಿಭಾಗದಲ್ಲಿ ವ್ಯವಹಾರ ನಿರ್ವಹಣೆ ಅನ್ನುವಂಥ ಅಧ್ಯಯನವನ್ನ ಮಾಡೋಣ. ಈ ದಿನ ಈ ಅಧ್ಯಯನದಲ್ಲಿ ನಾವು ತಿಳಿದುಕೊಳ್ಳುವಂತಹ ವಿಷಯಗಳು ವ್ಯವಹಾರದ ನಿರ್ವಹಣೆಯ ಅರ್ಥ, ವ್ಯವಹಾರ ನಿರ್ವಹಣೆಯ ತತ್ವಗಳು, ನಿರ್ವಹಣೆಯ ಕಾರ್ಯಕ್ಷೇತ್ರಗಳು ಮತ್ತು ವ್ಯಾಪ್ತಿ, ನಿರ್ಧಾರ ಕೌಶಲ್ಯಗಳು ಮತ್ತು ಅದರ ಪ್ರಕ್ರಿಯೆ, ಇವುಗಳ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಮಕ್ಕಳೇ, ಹಾಗಾಗಿ ವ್ಯವಹಾರ ನಿರ್ವಹಣೆ ಅಂತಂದ್ರೆ ಏನು, ಅದರಿಂದ ಏನು ಉಪಯೋಗ, ಎಲ್ಲಿ ಅದನ್ನು ಬಳಕೆ ಮಾಡಿಕೊಳ್ತೀವಿ ಅನ್ನೋದನ್ನ ತಿಳಿಯೋದಾದ್ರೆ, ವ್ಯವಹಾರ ನಿರ್ವಹಣೆಯು ಎಲ್ಲಾ ಸಂಸ್ಥೆಗಳಿಗೂ ಸಹ ಅತ್ಯಂತ ಅವಶ್ಯಕವಾಗಿದೆ. ಅವು ಆ ಒಂದು ಸಂಸ್ಥೆಗಳು ದೊಡ್ಡವಾಗಿರಲಿ ಅಥವಾ ಚಿಕ್ಕದಾಗಿರಲಿ, ಲಾಭ ಸಹಿತವಾಗಿರಲಿ ಲಾಭರಹಿತವಾಗಿರಲಿ, ಉತ್ಪಾದಕ ಸಂಸ್ಥೆಗಳಾಗಿರಲಿ ಉತ್ಪಾದಕ ರಹಿತ ಸಂಸ್ಥೆಗಳಾಗಿರಲಿ ಅಥವಾ ಅನುತ್ಪಾದಕ ಸಂಸ್ಥೆಗಳಾಗಿರಲಿ, ವ್ಯವಹಾರ ನಿರ್ವಹಣೆ ಎಲ್ಲಕ್ಕೂ ಸಹ ಅನ್ವಯ ಆಗುತ್ತದೆ. ಇದು ಲಾಭ ಬರುವಂತಹ ಸಂಸ್ಥೆಗಳಿಗೆ ಮಾತ್ರ ಅನ್ವಯ ಇಲ್ಲ, ದೊಡ್ಡ ಸಂಸ್ಥೆಗಳಿಗೆ ಮಾತ್ರ ಅನ್ವಯ ಆಗುತ್ತೆ ಇಲ್ಲ, ಎಲ್ಲದಕ್ಕೂ ಸಹ ಲಾಭ ಬರುವಂತಹ ಸಂಸ್ಥೆಗಳಿಗೂ ಅನ್ವಯವಾಗುತ್ತದೆ, ಲಾಭ ಇರದಂತಹ ಸಂಸ್ಥೆಗಳಿಗೂ ಅನ್ವಯ ಆಗುತ್ತದೆ, ಚಿಕ್ಕ ಘಟಕಗಳಿಗೂ ಸಹ ಅನ್ವಯ ಆಗುತ್ತದೆ, ಉದ್ಯಮಗಳು ದೊಡ್ಡದಾಗಿಯೂ ಸಹ ಇದು ಅನ್ವಯ ಆಗುತ್ತದೆ. ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸಹ ಈ ವ್ಯವಹಾರ ನಿರ್ವಹಣೆ ಎನ್ನುವಂಥದ್ದು ತನ್ನದೇ ಆದಂತಹ ಪಾತ್ರವನ್ನ ನಿರ್ವಹಣೆ ಮಾಡುತ್ತದೆ. ನಿರ್ವಹಣೆಯ ಅರ್ಥ ಮತ್ತು ವ್ಯಾಖ್ಯಾನಗಳನ್ನು ನಾವು ಗಮನಿಸೋದಾದ್ರೆ, ನಿರ್ವಹಣೆ ಎನ್ನುವಂತಹ ಪದದ ಅರ್ಥವನ್ನ ವಿವಿಧ ವ್ಯವಹಾರ ಶಾಸ್ತ್ರಜ್ಞರು ವಿವಿಧ ರೀತಿಯಲ್ಲಿ ವ್ಯಾಖ್ಯಾನವನ್ನು ನೀಡುತ್ತಾರೆ. ಒಬ್ಬೊಬ್ಬರು ಒಂದೊಂದು ದೃಷ್ಟಿಕೋನದಲ್ಲಿ ಇವುಗಳನ್ನು ವ್ಯಾಖ್ಯಾನಿಸಿದ್ದಾರೆ. ಸಾಮಾನ್ಯವಾಗಿ ವ್ಯವಹಾರ ನಿರ್ವಹಣೆ ಅನ್ನುವಂತಹ ಒಂದು ಪದದ ಅರ್ಥ ಅಥವಾ ನಿರ್ವಹಣೆ ಎನ್ನುವಂತಹ ಪದದ ಅರ್ಥವನ್ನ ಗಮನಿಸೋದಾದ್ರೆ, ಈ ಪದವನ್ನ ಒಂದು ಸಂಸ್ಥೆಯ ಚಟುವಟಿಕೆಗಳನ್ನ ನಿರ್ವಹಿಸುವ ಒಂದು ಪ್ರಕ್ರಿಯೆ ಅನ್ನುವಂತ ಅರ್ಥದಲ್ಲಿ ಇದನ್ನ ಬಳಸಲಾಗುತ್ತೆ. ನಿರ್ವಹಣೆ ಎನ್ನುವಂತಹ ಶಬ್ದವನ್ನ ಒಂದು ಅಧ್ಯಯನದ ಕ್ಷೇತ್ರ ಅಥವಾ ಜ್ಞಾನದ ಶಾಖೆ ಎಂಬ ಅರ್ಥದಲ್ಲಿಯೂ ಸಹ ಇದನ್ನ ಬಳಸಲಾಗುತ್ತದೆ. ಅದೇ ರೀತಿ ಜೆ.ಎಲ್. ಏನ್ಸ್ ರವರು ಈ ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನ ಮಾಡಿಸುವ ಒಂದು ಕಲೆಯಾಗಿದೆ ಅಂತ ವ್ಯಾಖ್ಯಾನವನ್ನ ನೀಡಿದ್ರೆ, ಜಾರ್ಜ್ ಆರ್ ಚೆರ್ರಿಯವರ ಮಾತಿನಂತೆ ನಿರ್ವಹಣೆ ಎಂಬುದು ಜನರ ಮತ್ತು ಸಂಪನ್ಮೂಲಗಳ ಬಳಕೆಯಿಂದ ಸಂಸ್ಥೆಯ ಉದ್ದೇಶಗಳ ನಿರ್ಧಾರ ಮತ್ತು ಈಡೇರಿಕೆಗಾಗಿ ಯೋಜನೆ, ಸಂಘಟನೆ, ಕ್ರಿಯಾಶೀಲಗೊಳಿಸುವಿಕೆ ಮತ್ತು ನಿಯಂತ್ರಣ ಇವುಗಳನ್ನು ಒಳಗೊಂಡಿರುವಂತಹ ಒಂದು ಪ್ರತ್ಯೇಕವಾದಂತಹ ಪ್ರಕ್ರಿಯೆ ಅಂತ ಹೇಳಿ ಜಾರ್ಜ್ ಆರ್ ಟೆರ್ರಿ ಅವರು ತಮ್ಮ ವ್ಯಾಖ್ಯಾನದಲ್ಲಿ ವಿವರಿಸಿದ್ದಾರೆ. ಇಲ್ಲಿ ಮೇಲೆ ನಾವು ಎರಡು ವ್ಯಾಖ್ಯಾನಗಳನ್ನು ಕಂಡ್ವಿ, ಜೆ.ಎಲ್. ಏನ್ಸ್ ರವರದು ಮತ್ತೆ ಜಾರ್ಜ್ ಆರ್ ಟೆರ್ರಿ ಇವರ ಒಂದು ವ್ಯಾಖ್ಯಾನಗಳ ಮೂಲಕ ನಮಗೆ ಇದರ ನಿರ್ವಹಣೆ ಎನ್ನುವಂತಹ ಪದದಿಂದ ತಿಳಿಯುವಂಥದ್ದು, ಪರಿಕಲ್ಪನೆಯಿಂದ ತಿಳಿಯುವಂತಹ ಒಂದು ಸಾಮಾನ್ಯ ವಿಚಾರ ಅಂತಂದ್ರೆ, ನಿರ್ವಹಣೆ ಎಂಬುದು ಸಂಸ್ಥೆಯ ಪೂರ್ವ ನಿರ್ಧಾರಿತ ಗುರಿಗಳ ಈಡೇರಿಕೆಗಾಗಿ ಜನರ ಪ್ರಯತ್ನಗಳನ್ನ ಸಮನ್ವಯಗೊಳಿಸುವ ಮತ್ತು ಸಂಯೋಜಿಸುವಂತಹ ರೀತಿಯಲ್ಲಿ ನಿರ್ದೇಶಿಸುವುದರ ಮೂಲಕ ಬೇರೆಯವರಿಂದ ಕೆಲಸ ಮಾಡಿಸುವ ಪ್ರಕ್ರಿಯೆಯಾಗಿರುತ್ತದೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬಹುದು. ನಿರ್ವಹಣೆ ಎಂದರೆ ಯೋಜನೆ, ಸಂಘಟನೆ, ಸಿಬ್ಬಂದಿಯ ಪೂರೈಕೆ, ನಿರ್ದೇಶನ, ಸಂಯೋಜನೆ ಮತ್ತು ನಿಯಂತ್ರಣದಂತಹ ಪ್ರಮುಖ ಕಾರ್ಯಗಳ ಒಟ್ಟು ಮೊತ್ತವಾಗಿರುತ್ತದೆ. ಗೊತ್ತಾಯ್ತಾ? ನಿರ್ವಹಣೆ ಎಂದರೆ ಇದರಲ್ಲಿ
ಯೋಜನೆ ಇರುತ್ತೆ, ನಿರ್ಧರಿತವಾದಂತಹ ಯೋಜನೆ, ಸಂಘಟನೆ, ಯೋಜನೆಗೆ ತಕ್ಕಂತೆ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಒಂದು ಸಂಘಟನೆ ಇರುತ್ತೆ, ಸಿಬ್ಬಂದಿಯ ಪೂರೈಕೆ, ನಿರ್ದೇಶನ, ಸಂಯೋಜನೆ ಮತ್ತು ನಿಯಂತ್ರಣದಂತಹ ಪ್ರಮುಖ ಕಾರ್ಯಗಳ ಒಟ್ಟು ಮೊತ್ತವೇ ನಿರ್ವಹಣೆ ಆಗಿರುತ್ತದೆ. ನಿರ್ವಹಣೆಯ ತತ್ವಗಳೇನು? ಯಾವ ತತ್ವಗಳ ಆಧಾರದ ಮೇಲೆ ನಿರ್ವಹಣೆ ಕಾರ್ಯವನ್ನು ನಿರ್ವಹಿಸುತ್ತೆ? ಯಾವುದೇ ಒಂದು ವ್ಯವಹಾರ ಸಂಸ್ಥೆಯು ಸುಗಮವಾಗಿ ಹಾಗೂ ದಕ್ಷ ರೀತಿಯಲ್ಲಿ ನಿರ್ವಹಿಸಬೇಕಾದ್ರೆ ಕೆಲವು ತತ್ವಗಳನ್ನು ಅಳವಡಿಸಿಕೊಳ್ಳುವುದು ಅತಿ ಮುಖ್ಯವಾದದ್ದು. ಹೆನ್ರಿ ಫಯೋಲ್ ರವರು ಈ ಕೆಳಗಿನ ತತ್ವಗಳನ್ನು ವ್ಯವಹಾರ ನಿರ್ವಹಣೆಯ 12 ತತ್ವಗಳನ್ನು ವಿವರಿಸಿದ್ದಾರೆ. ಈ ತತ್ವಗಳ ಆಧಾರದ ಮೇಲೆ ನಿರ್ವಹಣೆ ಸಾಗುತ್ತೆ ಅನ್ನೋದನ್ನ ಹೇಳ್ತಾರೆ. ಯಾವ ಈ 12 ತತ್ವಗಳು? ಮೊದಲನೇದು ಕಾರ್ಯವಿಭಜನೆ, ಇದು ನಿರ್ವಹಣೆ ತತ್ವಗಳಲ್ಲಿ ಮೊದಲನೇದು. ಎರಡನೇದಾಗಿ ಅಧಿಕಾರ ಮತ್ತು ಜವಾಬ್ದಾರಿ. ಮೂರನೇದು ಶಿಸ್ತು. 4 ಏಕರೂಪದ ಆಜ್ಞೆ. 5 ಏಕರೂಪದ ಆದೇಶಗಳು. 6 ಏಕ ವ್ಯಕ್ತಿ ಹಿತಾಸಕ್ತಿ ಮತ್ತು ಸಾಮಾನ್ಯ ಹಿತಾಸಕ್ತಿಯ ಅಧೀನತೆ. 7 ಉದ್ಯೋಗಿಗಳ ವೇತನ. 8 ಕೇಂದ್ರೀಕೃತ ನಿರ್ವಹಣೆ. 9 ಅಂಶ ಸರಪಳಿ. 10 ಸಮಾನತೆ. 11 ಉದ್ಯೋಗಿಗಳ ಅಧಿಕಾರಾವಧಿಯ ಸ್ಥಿರತೆ. 12 ನೇತೃತ್ವ. 13 ಒಗ್ಗಟ್ಟಿನಲ್ಲಿ ಬಲ ಅನ್ನುವಂತಹ 13 ತತ್ವಗಳನ್ನ ಹೆನ್ರಿ ಫಯೋಲ್ ರವರು ತಿಳಿಸ್ತಾರೆ. ಅದರಲ್ಲಿ ಮೊದಲನೇದು ಕಾರ್ಯವಿಭಜನೆ. ನಿರ್ವಹಣೆಯ ತತ್ವಗಳಲ್ಲಿ ಪ್ರಮುಖವಾದಂಥದ್ದು ಕಾರ್ಯವಿಭಜನೆ. ನೌಕರರ ಅಥವಾ ಕೆಲಸಗಾರರ ನಡುವೆ ಅವರು ಮಾಡಬೇಕಾದಂತಹ ಕಾರ್ಯಗಳನ್ನ ಕ್ರಮಬದ್ಧವಾಗಿ ವಿಭಜಿಸಬೇಕು. ಇದರಿಂದಾಗಿ ಉತ್ಪಾದನೆ ಹೆಚ್ಚುತ್ತದೆ ಹಾಗೂ ಹೆಚ್ಚು ಲಾಭ ಗಳಿಸಲು ಸಾಧ್ಯವಾಗುತ್ತದೆ. ಉತ್ಪಾದನೆಯಲ್ಲಿ ಉಂಟಾದಂತಹ ನಷ್ಟವು ಕಡಿಮೆಯಾಗುತ್ತದೆ. ಈ ತತ್ವವನ್ನು ಸಂಸ್ಥೆಯ ಎಲ್ಲ ವಿಭಾಗಗಳಲ್ಲೂ ಅಳವಡಿಸಿಕೊಳ್ಳಬಹುದು. ನಂತರ ಎರಡನೆಯದು ಅಧಿಕಾರ ಮತ್ತು ಜವಾಬ್ದಾರಿ. ಈ ತತ್ವವು ಅಧಿಕಾರ ಮತ್ತು ಜವಾಬ್ದಾರಿಗೆ ಸಂಬಂಧಪಟ್ಟಿದ್ದಾಗಿದೆ. ಈ ಎರಡೂ ಅಂಶಗಳು ಆಡಳಿತಗಾರನ ಅಧಿಕಾರ ಮತ್ತು ನೌಕರರೊಂದಿಗಿನ ಜವಾಬ್ದಾರಿಯನ್ನ ತೋರಿಸುತ್ತವೆ. ಈ ಅಂಶಗಳು ಆಡಳಿತಗಾರರ ಬುದ್ಧಿವಂತಿಕೆ, ಈಗಿನ ಅನುಭವ ಮತ್ತೆ ಇಂದಿನ ಅನುಭವ, ನೈತಿಕ ಗುಣ ಮುಂತಾದವುಗಳ ಸಮ್ಮಿಲನವಾಗಿರುತ್ತದೆ. ಇಲ್ಲಿ ನೌಕರರಿಗೆ ತಾವು ಮಾಡುವಂತಹ ಕೆಲಸದ ಮೇಲೆ ಜವಾಬ್ದಾರಿ ಇರಬೇಕು, ಸಮರ್ಪಕವಾಗಿ ನಿರ್ವಹಿಸುವಂತಹ ಚಾಕಚಕ್ಯತೆ ಇರಬೇಕು, ಅವುಗಳನ್ನು ನಿಭಾಯಿಸುವಂತಹ ಒಂದು ಶಕ್ತಿ, ಒಂದು ಕ್ರಿಯಾಶೀಲತೆ ಆ ವ್ಯಕ್ತಿಗಳಿಗೆ ಅಥವಾ ಅಧಿಕಾರಿಗೆ ಇದ್ದಾಗ ಅದನ್ನ ವ್ಯವಸ್ಥಿತವಾಗಿ ಕೊಂಡೊಯ್ತದೆ. ಮೂರನೇದಾಗಿ ಶಿಸ್ತು. ಈ ತತ್ವವು ಅಧಿಕಾರಿಗಳ ಮತ್ತು ನೌಕರರ ಮಧ್ಯೆ ಕಾರ್ಯಪ್ರವರ್ತಕ ಗುಣಗಳನ್ನ ಎಲ್ಲ ಹಂತಗಳಲ್ಲಿ ಇರುವುದನ್ನ ಬಿಂಬಿಸುತ್ತದೆ. ಈ ಗುಣಗಳು ಸಂಘಟನೆಯ ಸಾಧನೆಗಳನ್ನ ಪೂರೈಸುತ್ತವೆ. ಹಿರಿಯ ಅಧಿಕಾರಿಗಳಲ್ಲಿ ಶಿಸ್ತು ಮತ್ತು ಸ್ಪಷ್ಟತೆ, ನಿಷ್ಪಕ್ಷಪಾತವಾಗಿರಬೇಕು. ಇದು ನ್ಯಾಯಬದ್ಧವಾದಂತಹ ದಂಡ ವಿಧಿಸುವುದರಲ್ಲೂ ಸಹ ಈ ಒಂದು ಶಿಸ್ತು ಇರಬೇಕಾಗುತ್ತೆ. ಎಲ್ಲರೂ ಸಹ ಈ ಶಿಸ್ತಿನ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದೆ ಆದರೆ ಉತ್ಪಾದನೆಯು ಹೆಚ್ಚುತ್ತೆ, ಉತ್ಪಾದನೆಯಿಂದ ಲಾಭವೂ ಹೆಚ್ಚಾಗುತ್ತೆ. ಉತ್ಪಾದಕ ಹೆಚ್ಚು ಲಾಭವನ್ನು ಗಳಿಸಿ ಆತ ನಿರ್ವಹಣೆಯ ಎಲ್ಲ ಮಜಲುಗಳಲ್ಲೂ ಸಹ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ನಾಲ್ಕನೆಯದಾಗಿ ಏಕರೂಪದ ಆಜ್ಞೆ. ಈ ತತ್ವದ ಪ್ರಕಾರ ಕೆಲಸಗಾರರು ಯಾರಾದರೂ ಒಬ್ಬ ಹಿರಿಯ ಅಧಿಕಾರಿಯ ಆಜ್ಞೆಯನ್ನ ಪಾಲಿಸಲು ಸೂಚಿಸುತ್ತದೆ. ಆದೇಶವನ್ನ ಎಲ್ಲರೂ ಸಹ ಸಂಸ್ಥೆಯ ಅಥವಾ
ಉತ್ಪಾದನೆಯ ಹಂತದಲ್ಲಿ ಎಲ್ಲ ಅಧಿಕಾರಿಗಳು ಸಹ ಆತನ ಆದೇಶವನ್ನ ಪಾಲಿಸಬೇಕಾಗುತ್ತದೆ. ಐದನೆಯದಾಗಿ ಏಕರೂಪದ ಆದೇಶ. ಈ ತತ್ವವು ಒಂದೇ ಉದ್ದೇಶದಿಂದ ಕೂಡಿರುವ ಗುಂಪು ಚಟುವಟಿಕೆಗಳಿಗೆ ಒಂದೇ ಆದೇಶ ಕೊಡಲು ತಿಳಿಸುತ್ತದೆ. ಇದರಿಂದ ಉತ್ಪಾದನೆ ಹೆಚ್ಚಾಗುತ್ತದೆ. ಆರನೆಯದು ಏಕ ವ್ಯಕ್ತಿ ಹಿತಾಸಕ್ತಿ ಮತ್ತು ಸಾಮಾನ್ಯ ಹಿತಾಸಕ್ತಿಯ ಅಧೀನತೆ. ಈ ತತ್ವವು ನಿರ್ವಹಣೆಯ ಏಕ ವ್ಯಕ್ತಿಯ ಹಿತಾಸಕ್ತಿಯ ಭಿನ್ನಾಭಿಪ್ರಾಯವು ಸಾಮಾನ್ಯ ಗುರಿಗಳನ್ನು ತಲುಪುವಲ್ಲಿ ಪ್ರತಿಬಂಧಕವಾಗಿರಬಾರದು ಎನ್ನುವುದನ್ನ ಈ ತತ್ವ ತಿಳಿಸುತ್ತದೆ. ಏಳನೇದಾಗಿ ಉದ್ಯೋಗಿಗಳ ವೇತನ. ಉದ್ಯೋಗಿಗಳ ವೇತನಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಿಗಳಿಗೆ ನೀಡುವಂತಹ ವೇತನವು ಪ್ರಾಮಾಣಿಕತೆಯಿಂದ ಕೂಡಿದ್ದು ಎಲ್ಲ ನೌಕರರಿಗೂ ಸಹ ಸಮಾಧಾನ ತರುವಂತಿರಬೇಕು. ಈ ತತ್ವವು ತಿಳಿಸುತ್ತದೆ. ಎಲ್ಲ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂತಹ ಎಲ್ಲ ನೌಕರರಿಗೂ ಸಹ ಸಮಾನ ಕೆಲಸಕ್ಕೆ ಸಮಾನವಾದಂತಹ ವೇತನವನ್ನ ಕೊಡುವ ನಿಟ್ಟಿನಲ್ಲಿ ಇದು ಕಾರ್ಯಪ್ರವೃತ್ತವಾಗುತ್ತೆ. ಯಾರಿಗೂ ಸಹ ತಾರತಮ್ಯವನ್ನು ಮಾಡದೆ ಎಲ್ಲರಿಗೂ ಸಹ ಏಕ ರೀತಿಯಲ್ಲಿ ವೇತನವನ್ನು ಕೊಡುವಂಥದ್ದು. ಇದರಿಂದ ಉತ್ಪಾದನೆಯಲ್ಲಿ ಸಾಕಷ್ಟು ವಸ್ತುಗಳ ಹೆಚ್ಚಳ ಸಾಧ್ಯ ಆಗುತ್ತೆ. ಪ್ರಾಮಾಣಿಕವಾಗಿ ಮತ್ತು ನಿಷ್ಠೆಯಿಂದ ಕೆಲಸವನ್ನು ಮಾಡಲಿಕ್ಕೆ ಇದು ಪ್ರೇರೇಪಣೆಯನ್ನ ನೀಡುತ್ತೆ. ಎಂಟನೆಯದಾಗಿ ಕೇಂದ್ರೀಕೃತ ನಿರ್ವಹಣೆ. ಈ ತತ್ವದ ಪ್ರಕಾರ ಅಧಿಕಾರವು ಕೇಂದ್ರೀಕೃತವಾಗಿದ್ದು ವ್ಯಾಪಾರ ಸಂಘಟನೆಗೆ ಉತ್ತಮ ಫಲ ದೊರಕುವಂತಿರಬೇಕು. ನಂತರ 9ನೇದಾಗಿ ಅಂಶ ಸರಪಳಿ. ಏನಿದು ಅಂಶ ಸರಪಳಿ? ಈ ತತ್ವದ ಪ್ರಕಾರ ಪ್ರತಿ ಸಂಘಟನೆಯಲ್ಲೂ ಅಧಿಕಾರ ವರ್ಗದ ಹಂತಗಳಿರಬೇಕು. ಅಧಿಕಾರದ ಶ್ರೇಣಿ, ಅಧಿಕಾರ ವರ್ಗದವರ ಮತ್ತು ಕೆಳ ಉದ್ಯೋಗಿಗಳ ಮಧ್ಯೆ ಸ್ಪಷ್ಟವಾಗಿ ನಿರ್ಧಾರವಾಗಿರಬೇಕು. ಯಾವ ವ್ಯಕ್ತಿ ಯಾವ ಕೆಲಸವನ್ನು ಮಾಡಬೇಕು, ಯಾವ ವ್ಯಕ್ತಿ ಯಾರ ಆದೇಶಗಳನ್ನು ಪಾಲನೆ ಮಾಡಬೇಕು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಅದರಲ್ಲಿ ನಿರ್ಧಾರ ಮಾಡಿರಬೇಕು. ಆಗ ಮಾತ್ರ ಅಲ್ಲಿ ಸಾಮರಸ್ಯತೆ ಬರಲು ಸಾಧ್ಯ. 10ನೇದಾಗಿ ಸಮಾನತೆ. ಈ ತತ್ವದ ಪ್ರಕಾರ ಅಧಿಕಾರ ವರ್ಗದವರ ಮತ್ತು ಸಾಮಾನ್ಯ ಉದ್ಯೋಗಿಗಳ ನಡುವೆ ಸಮಭಾವ ಮತ್ತು ಹೊಂದಾಣಿಕೆಗಳ ಗುಣಗಳನ್ನು ಹೊಂದಿರಬೇಕು. ಅವಾಗ ಸಾಮರಸ್ಯತೆ ಉಂಟಾಗಿ ನೌಕರರಲ್ಲಿ ಅಥವಾ ಉದ್ಯೋಗಿಗಳಲ್ಲಿ ಬಾಂಧವ್ಯ ವೃದ್ಧಿಯಾಗುತ್ತೆ. ಈ ಬಾಂಧವ್ಯ ವೃದ್ಧಿಯಿಂದ ಉತ್ಪಾದನೆಯೂ ಸಹ ಹೆಚ್ಚಾಗುತ್ತೆ. 11 ಉದ್ಯೋಗಿಗಳ ಅಧಿಕಾರಾವಧಿಯ ಸ್ಥಿರತೆ. ವ್ಯವಹಾರ ಸಂಘಟನೆಗಳು ಉದ್ಯೋಗಿಗಳ ಕೆಲಸದಲ್ಲಿ ಒಂದು ಸ್ಥಿರತೆ ಇರುವ ತತ್ವ ಪಾಲಿಸಬೇಕಾಗುತ್ತೆ. ಉದ್ಯೋಗಿಗಳಿಗೆ ಕೆಲಸದ ಅಸ್ಥಿರತೆ ಕೆಟ್ಟ ಸಂಘಟನೆಯನ್ನ ರೂಪಿಸುತ್ತದೆ. ಕೆಲಸಗಾರರು ಶೀಘ್ರ ಹೊರದೂಡುವಿಕೆಯು ಕೆಟ್ಟ ಸಂಘಟನೆಗಳಿಗೆ ನಾಂದಿಯಾಡುತ್ತದೆ. ಇದರಿಂದ ವಾತಾವರಣ ಕಲುಷಿತಗೊಳ್ಳುತ್ತೆ, ಉತ್ಪಾದನೆಯು ಕುಂಠಿತಗೊಳ್ಳುತ್ತೆ. ಸಂಘಟನೆಗಳು ಮತ್ತೆ ಉತ್ಪಾದಕನ ನಡುವೆ ಸದಾಕಾಲ ಘರ್ಷಣೆಗಳು, ಮುಷ್ಕರಗಳು, ಚಳುವಳಿಗಳು ಆರಂಭವಾಗುವುದರಿಂದ ಬೆಳವಣಿಗೆ ಕುಂಠಿತಗೊಂಡು ಉತ್ಪಾದನೆಯೂ ಸಹ ಕಡಿಮೆಯಾಗುವಂತಹ ಸಂಭವವಿರುತ್ತೆ. ಆದ್ರಿಂದ ಉದ್ಯೋಗಿಗಳ ಅಧಿಕಾರಾವಧಿಯಲ್ಲಿ ಸ್ಥಿರತೆಯನ್ನ ಕಾಪಾಡಬೇಕಾದಂಥದ್ದು ಉತ್ಪಾದಕನ ಒಂದು ಅಥವಾ ಸಂಘಟಕನ ಆದ್ಯ ಕರ್ತವ್ಯ ಆಗಿದೆ. 12 ನೇತೃತ್ವ. ಸಂಘಟನೆಯ ನೇತೃತ್ವವನ್ನ ವಹಿಸಿಕೊಂಡಂತವನು ಅದನ್ನ ಸಮಾಧಾನಕರವಾಗಿ ನಿರ್ವಹಣೆಯನ್ನು ಮಾಡಬೇಕು. ನಿರ್ವಹಣೆಯ ಮೂಲ ಏರ್ಪಾಡುಗಳನ್ನ ಪೂರ್ಣ ಪ್ರಮಾಣದಲ್ಲಿ ಉತ್ತಮ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು. ಒಗ್ಗಟ್ಟಿನಲ್ಲಿ ಬಲ ಇರುತ್ತೆ. ಅದೇ ರೀತಿ ಸಂಘಟಕರ ಉತ್ಪಾದನೆಯಲ್ಲಿ ತೊಡಗಿದಂತ ಎಲ್ಲಾ ಸಹೋದ್ಯೋಗಿಗಳು ಸಹ ಸಂಘಟನೆಯನ್ನು ಒಂದೇ ಸಹಭಾಗಿತ್ವದಿಂದ ಕೆಲಸವನ್ನು ಮಾಡಿದರೆ ಅದು ಉತ್ತಮವಾದಂತಹ ಪ್ರತಿಫಲವನ್ನು ದೊರೆಯಲಿಕ್ಕೆ ಸಾಧ್ಯ ಆಗುತ್ತೆ. 13ನೇದಾಗಿ ಒಗ್ಗಟ್ಟಿನಲ್ಲಿ ಬಲ. ಈ ತತ್ವದ ಪ್ರಕಾರ ಒಂದು ವ್ಯವಹಾರ ಸಂಘಟನೆಯ ಎಲ್ಲಾ ಉದ್ಯೋಗಿಗಳು ಒಂದಾಗಿ ತಮ್ಮದೇ ಕೆಲಸವೆಂದು
ಅದನ್ನು ಮಾಡಬೇಕು. ಸಂಘಟನೆಯ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳಬೇಕು. ಈ ರೀತಿಯಾದಂತಹ ತತ್ವಗಳನ್ನ ಹೆನ್ರಿ ಫಯೋಲ್ ರವರು ತಿಳಿಸಿದರೆ ಇವು ನಿರ್ವಹಣೆಯ ತತ್ವಗಳು ಅಂತೇಳಿ ಪ್ರಸಿದ್ಧವಾಗಿದೆ. ನಂತರ ನಿರ್ವಹಣೆಯ ಕ್ಷೇತ್ರ ವ್ಯಾಪ್ತಿ. ಯಾವ ಯಾವ ಕ್ಷೇತ್ರಗಳಲ್ಲಿ ನಿರ್ವಹಣೆ ತನ್ನ ಹಸ್ತವನ್ನು ಚಾಚಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ನಿರ್ವಹಣೆಯ ಇತರರ ಶ್ರಮದ ಮೂಲಕ ಕೆಲಸ ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆಯಾಗಿದೆ. ಬೇರೆಯವರ ಮೂಲಕ ಕೆಲಸ ಮಾಡಿಸಿಕೊಳ್ಳುವುದಕ್ಕಾಗಿ ನಿರ್ವಹಣೆಯ ಚಟುವಟಿಕೆಗಳನ್ನ ಒಂದು ಕ್ರಮಬದ್ಧ ರೀತಿಯಲ್ಲಿ ಅನುಸರಿಸಬೇಕಾಗುತ್ತದೆ. ಈ ಕ್ರಮಬದ್ಧ ಚಟುವಟಿಕೆಗಳನ್ನ ನಿರ್ವಹಿಸುವುದನ್ನು ಕಾರ್ಯಗಳ ಕ್ಷೇತ್ರ ವ್ಯಾಪ್ತಿ ಅಂತ ಹೇಳ್ತೇವೆ. ಬೇರೆಯವರ ಮೂಲಕ ಕೆಲಸ ಮಾಡಿಸಿಕೊಳ್ಳುವುದಕ್ಕಾಗಿ ನಿರ್ವಹಣೆಯ ಚಟುವಟಿಕೆಗಳನ್ನು ಒಂದು ಕ್ರಮಬದ್ಧ ರೀತಿಯಲ್ಲಿ ಅನುಸರಿಸಬೇಕಾಗುತ್ತದೆ. ಈ ರೀತಿ ಕ್ರಮಬದ್ಧ ಚಟುವಟಿಕೆಗಳನ್ನ ನಿರ್ವಹಿಸುವುದನ್ನ ಕಾರ್ಯಗಳ ಕ್ಷೇತ್ರ ವ್ಯಾಪ್ತಿ ಅಂತ ಕರಿತೀವಿ. ಹೀಗೆ ಈ ನಿರ್ವಹಣೆಯ ಕ್ಷೇತ್ರ ವ್ಯಾಪ್ತಿ ವಿಸ್ತಾರವಾಗಿ ಹರಡಿಕೊಂಡಿರುತ್ತದೆ. ನಿರ್ವಹಣೆಯ ಕೆಲಸ ಕಾರ್ಯಗಳನ್ನ ವಿವಿಧ ಕ್ಷೇತ್ರಗಳ ಮೂಲಕ ನಿರ್ವಹಿಸಬೇಕಾಗುತ್ತೆ. ಅವುಗಳಲ್ಲಿ ಮುಖ್ಯವಾದವುಗಳನ್ನ ನಾವು ಗಮನಿಸೋಣ. ಮೊದಲನೇದಾಗಿ ಯೋಜನೆ. ಇದನ್ನ ಪ್ಲಾನಿಂಗ್ ಅಂತ ಹೇಳ್ತೀವಿ. ಎರಡನೇದು ಸಂಘಟನೆ. ಮೂರನೇದು ಸಿಬ್ಬಂದಿ ಪೂರೈಕೆ. ನಾಲ್ಕನೇದಾಗಿ ನಿರ್ದೇಶನ. ಐದನೇದಾಗಿ ಸಂಯೋಜನೆ. ಆರನೇದಾಗಿ ನಿಯಂತ್ರಣ. ಈ ರೀತಿ ವಿವಿಧ ಕ್ಷೇತ್ರಗಳ ಮೂಲಕ ನಿರ್ವಹಣೆ ಕಾರ್ಯವನ್ನು ಮಾಡಬೇಕಾಗುತ್ತೆ. ಮೊದಲನೇದಾಗಿ ಯೋಜನೆ. ಏನು ಯೋಜನೆ ಅಂದ್ರೆ ಇದು ನಿರ್ವಹಣೆಯ ಕಾರ್ಯಕ್ಷೇತ್ರದಲ್ಲಿ ಒಂದು ಮುಖ್ಯವಾದಂತಹ ಕ್ಷೇತ್ರ ಆಗಿದೆ. ಯೋಜನೆ ಎಂದರೆ ಒಂದು ನಿರ್ದಿಷ್ಟ ಅವಧಿಗೆ ಭವಿಷ್ಯದ ಕಾರ್ಯಾಚರಣೆಗಳನ್ನ ಮುಂದಾಗಿ ನಿರ್ಧರಿಸುವುದೇ ಯೋಜನೆಯಾಗಿದೆ. ಯೋಜನೆಯ ಪ್ರಕ್ರಿಯೆಯು ಸಂಸ್ಥೆಯ ಗುಣಗಳ ಮತ್ತು ಗುರಿಗಳ ಸಾಧನೆಗಾಗಿ ಉದ್ದೇಶಗಳ ನಿರ್ಣಯ, ನೀತಿ ಕಾರ್ಯತಂತ್ರಗಳು, ಕಾರ್ಯಕ್ರಮಗಳು, ಕಾರ್ಯಾನುಗತಿಗಳ ಮತ್ತು ಪರಿಶಿಷ್ಟಗಳ ನಿರೂಪಣೆಯನ್ನ ಒಳಗೊಂಡಿರುತ್ತದೆ ಈ ಒಂದು ಯೋಜನೆ. ನಂತರ ಎರಡನೆಯದು ಸಂಘಟನೆ. ಸಂಘಟನೆ ಎಂದರೆ ಮಾನವ ಶಕ್ತಿ ಮತ್ತು ಭೌತಿಕ ಸಂಪನ್ಮೂಲಗಳನ್ನ ಒಂದೆಡೆ ಸೇರಿಸುವುದೇ ಸಂಘಟನೆ ಆಗಿದೆ. ಕೆಲವು ಯಂತ್ರಗಳು ಮತ್ತು ಯಂತ್ರೋಪಕರಣಗಳು ಸಂಪನ್ಮೂಲಗಳನ್ನ ಮಾನವ ಸಂಪನ್ಮೂಲದ ಜೊತೆ ಸೇರಿಸಿ ಉತ್ಪಾದನಾ ಕಾರ್ಯಕ್ಕೆ ತೊಡಗಿಸಿ ಸಂಸ್ಥೆಯ ಉದ್ದೇಶಗಳನ್ನ ಈಡೇರಿಸಿಕೊಳ್ಳುವುದೇ ಸಂಘಟನೆಯ ಮುಖ್ಯ ಧ್ಯೇಯವಾಗಿರುತ್ತದೆ. ಈ ಅಂಶವು ಪ್ರತಿನಿಧಿಯನ್ನ ನೇಮಿಸಿ ಇಲಾಖಾ ಪ್ರತಿನಿಧಿಗಳಿಗೆ ಅಗತ್ಯವಾದಂತಹ ಭೌತಿಕ ಸೌಲಭ್ಯಗಳನ್ನು ಒದಗಿಸಿ ಬೇರೆ ಬೇರೆ ಹಂತಗಳ ಕೆಲಸಗಾರರಿಗೆ ಸಮನ್ವಯ ರೀತಿಯಲ್ಲಿ ಕೆಲಸ ಮಾಡಲು ಅನುವು ಮಾಡಿಕೊಡುವ ಉದ್ದೇಶವನ್ನ ಹೊಂದಿರುತ್ತದೆ. ಮೂರನೇದಾಗಿ ಸಿಬ್ಬಂದಿಯ ಪೂರೈಕೆ. ಈ ಅಂಶವು ಸಂಘಟನೆಯು ಸರಿಯಾದ ರೀತಿಯಲ್ಲಿ ನಡೆದು ಹೋಗಲು ಬೇಕಾದಂತಹ ನೌಕರ ವರ್ಗದ ನೇಮಕಾತಿ, ಆಯ್ಕೆ, ಸ್ಥಾನೀಕರಣ, ತರಬೇತಿ ಮತ್ತೆ ಅವರ ಪ್ರಗತಿಗಳನ್ನ ಹೊಂದಿರುತ್ತದೆ. ನಾಲ್ಕನೆಯದಾಗಿ ನಿರ್ದೇಶನ, ಡೈರೆಕ್ಷನ್ ಅಂತ ಕರಿತೀವಿ. ಈ ಅಂಶವು ಸಂಸ್ಥೆಯ ಗುರಿಗಳ ಸಾಧನೆಗಾಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಜನರಿಗೆ ಸೂಚನೆಗಳನ್ನು ಕೊಡುವ, ಮಾರ್ಗದರ್ಶನವನ್ನು ನೀಡುವ, ವಿಚಾರಣೆ ನಡೆಸುವ ಮತ್ತು ಮುಂದಾಳತ್ವವನ್ನು ಒದಗಿಸುವ ಕಾರ್ಯವಾಗಿರುತ್ತದೆ. ಕೆಳಗಿನ ಹಂತದಲ್ಲಿನ ಕೆಲಸ ಮಾಡುವವರಿಗೆ ಸೂಚನೆ ಮತ್ತು ಆದೇಶಗಳನ್ನು
ನೀಡುವ ಮತ್ತು ಆದೇಶಗಳನ್ನು ಕಾರ್ಯಾಚರಣೆಗೊಂಡಿದೆಯೇ ಎಂಬ ಕೆಲಸಗಳನ್ನು ಪ್ರಕ್ರಿಯೆಗೊಳಿಸುತ್ತದೆ. ಈ ರೀತಿಯಾಗಿ ಈ ಒಂದು ನಿರ್ದೇಶನ ನಿರ್ವಹಣೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. 5ನೇದಾಗಿ ಸಂಯೋಜನೆ. ಈ ಅಂಶವು ಅಪೇಕ್ಷಿತ ಗುರಿಗಳ ಸಾಧನೆಗಾಗಿ ವಿವಿಧ ಇಲಾಖೆಗಳ ತಜ್ಞರ ಸುಲಲಿತವಾದಂತಹ ಮಿಶ್ರಣ ಅಥವಾ ಒಟ್ಟುಗೂಡಿಸುವಿಕೆಯಾಗಿರುತ್ತದೆ. ಕಾರ್ಯಾಚರಣೆಗಳ ಐಕ್ಯತೆಯನ್ನ ಕ್ರಮಬದ್ಧವಾಗಿ ವ್ಯವಸ್ಥೆಗೊಳಿಸುವ ಕಾರ್ಯವನ್ನ ಹೊಂದಿರುತ್ತದೆ. ನಂತರ 6ನೇದು ನಿಯಂತ್ರಣ. ಈ ಅಂಶವು ಸಂಘಟನೆಯ ಮುಖ್ಯವಾದಂತಹ ಕಾರ್ಯಗಳಿಗೆ ಸಂಬಂಧಪಟ್ಟಂತಹ ಅಂಶ ಆಗಿದೆ. ಇದು ವ್ಯವಹಾರ ನಿರ್ವಹಣೆಯ ಎಲ್ಲಾ ಚಟುವಟಿಕೆಗಳಲ್ಲೂ ವ್ಯಾಪಿಸಿರುತ್ತೆ. ಸಂಸ್ಥೆಯ ಪ್ರತಿಯೊಬ್ಬ ಪ್ರತಿಬಂಧಕರು ಅಥವಾ ಪ್ರತಿನಿಧಿಗಳು ಇಲ್ಲಿ ಕಾರ್ಯಮಗ್ನರಾಗಿರಬೇಕು. ಈ ಅಂಶದ ಮುಖ್ಯ ಉದ್ದೇಶಗಳಾವುವು ಅನ್ನೋದನ್ನು ಗಮನಿಸುವುದಾದ್ರೆ, ಮೊದಲನೇದಾಗಿ ಸಂಸ್ಥೆಯಲ್ಲಿ ಶಿಸ್ತಿನ ಒಂದು ವಾತಾವರಣವನ್ನು ಕಲ್ಪಿಸಿ ಚಟುವಟಿಕೆಗಳು ಸಮರ್ಪಕವಾಗಿ ಹೊಂದಾಣಿಕೆಯಿಂದ ನಡೆಯುವಂತೆ ನೋಡಿಕೊಳ್ಳುವುದು. 2ನೇದು ಪೂರ್ವಭಾವಿ ಯೋಜನೆಗಳಿಗೋಸ್ಕರ ಮತ್ತು ನಿರಂತರವಾಗಿ ಚಟುವಟಿಕೆಗಳನ್ನು ಮುಂದುವರಿಯುವಂತೆ ಮಾಡುವಂಥದ್ದು. 3ನೇದಾಗಿ ಸಂಸ್ಥೆಯ ದಕ್ಷತೆಯನ್ನ ಹೆಚ್ಚಿಸುವುದು. ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕಾಗುತ್ತದೆ. ನಂತರ ಸಂಘಟನೆಯ ಕಾರ್ಯಕ್ಷೇತ್ರದಲ್ಲಿ ನಿರ್ಧಾರ. ಸಂಘಟನೆಯ ಕಾರ್ಯಕ್ಷೇತ್ರದಲ್ಲಿ ನಿರ್ಧಾರ, ಕಾರ್ಯಕೌಶಲ ಮತ್ತೆ ಪ್ರಕ್ರಿಯೆ ನಿರ್ಣಯಗಳನ್ನು ತೆಗೆದುಕೊಳ್ಳುವುದು ವ್ಯವಹಾರ ನಿರ್ವಹಣೆಯ ಒಂದು ಮಾನಸಿಕ ಪ್ರಕ್ರಿಯೆಯಾಗಿದೆ. ಈ ಪ್ರಕ್ರಿಯೆಯು ಅನೇಕ ಚಟುವಟಿಕೆಗಳಲ್ಲಿ ಒಂದು ಅತ್ಯುತ್ತಮ ಚಟುವಟಿಕೆಯನ್ನ ಆರಿಸಿಕೊಳ್ಳುವುದೇ ಆಗಿರುತ್ತದೆ. ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಅವಶ್ಯಕತೆ. ಈ ನಿರ್ವಹಣೆಯನ್ನು ಮಾಡಬೇಕಾದ್ರೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದಂಥದ್ದು ತುಂಬಾ ಅತ್ಯವಶ್ಯಕ. ಉತ್ತಮವಾದಂತಹ ನಿರ್ಧಾರಗಳು ಉತ್ಪಾದಕನ ದಿಕ್ಕನ್ನೇ ಬದಲಾಯಿಸುತ್ತದೆ. ನಿರ್ಧಾರಗಳನ್ನ ಮತ್ತೆ ನಿರ್ಣಯಗಳನ್ನ ನಿರ್ಣಯಗಳು ಅಂತಲೂ ಸಹ ಕರೀತಾರೆ. ಪ್ರತಿಯೊಂದು ವ್ಯವಹಾರ ಸಂಘಟನೆಯು ತನ್ನದೇ ಆದ ಗುರಿ ಉದ್ದೇಶಗಳನ್ನ ಹೊಂದಿರುತ್ತದೆ. ಈ ಗುರಿ ಮತ್ತು ಉದ್ದೇಶಗಳನ್ನ ಈಡೇರಿಸಿಕೊಳ್ಳಲು ಒಂದು ನಿರ್ಣಯವನ್ನ ವಿಷಯಗಳಲ್ಲೂ ಕೂಡ ಅನೇಕ ರೀತಿಯ ಆಯ್ಕೆಗಳಿರುತ್ತವೆ. ಉದಾಹರಣೆಗಾಗಿ ಒಬ್ಬ ವ್ಯಾಪಾರಿ ವಸ್ತುಗಳನ್ನು ಒಂದೆಡೆಯಿಂದ ಮತ್ತೊಂದೆಡೆಗೆ ಸಾಗಿಸಬೇಕಾಗುತ್ತದೆ. ಅವರಿಗೆ ವಸ್ತುಗಳನ್ನು ಸಾಗಾಟ ಮಾಡಲು ಲಾರಿ, ಟೆಂಪೋ, ರೈಲು ಅಥವಾ ವಿಮಾನಗಳ ಮೂಲಕ ಅವಕಾಶಗಳಿವೆ. ಅವನು ಅವುಗಳಲ್ಲಿ ಯಾವುದು ಅತ್ಯಂತ ಸೂಕ್ತ, ಕಡಿಮೆ ವೆಚ್ಚದಿಂದ ಕೂಡಿದೆ ಮತ್ತು ಸುರಕ್ಷಿತವಾಗಿ ಸಾಗಿಸಲು ಸಾಧ್ಯವೋ ಅದನ್ನ ಆರಿಸಿಕೊಳ್ಳಬೇಕಾಗುತ್ತದೆ. ಈ ಆಯ್ಕೆಯನ್ನ ನಿರ್ಧಾರ ಅಥವಾ ನಿರ್ಣಯ ಅಂತ ಹೇಳ್ತಾರೆ. ಈ ನಿರ್ಧಾರಗಳು ವ್ಯವಹಾರದಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ. ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ವ್ಯಾಪಾರ ದೃಷ್ಟಿಯಿಂದ ಅತ್ಯಂತ ಸಮಂಜಸವಾದಂತಹ ಪ್ರಕ್ರಿಯೆ ಆಗಿರುತ್ತದೆ. ಇತ್ತೀಚೆಗೆ ಭಾರತದಲ್ಲಿ ಪ್ರಗತಿ ಹೊಂದಿರುವಂತಹ ವಿವಿಧ ರೀತಿಯ ವ್ಯವಹಾರ ಸಂಸ್ಥೆಗಳು ರೂಢಿಗೆ ಬಂದಿವೆ. ಬರುವ ವರ್ಷಗಳಲ್ಲಿ ಇನ್ನು ಹೆಚ್ಚು ಸಾಂಸ್ಥಿಕ ಮೌಲ್ಯದ ಸಂಸ್ಥೆಗಳು ರೂಢಿಗೆ ಬರುವ ಯೋಜನೆಗಳು, ವಿಶ್ಲೇಷಣೆಯಿಂದ ಕೂಡಿದಂತಹ ಸಂಘಟಕ ಸಾಧ್ಯತೆಗಳು ಹೆಚ್ಚಾಗಿವೆ. ಆದ್ದರಿಂದ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದಂತಹ ಅವಶ್ಯಕತೆ ಬಹಳವಾಗಿದೆ. ನಿರ್ಧಾರಗಳನ್ನು ಕೈಗೊಳ್ಳುವ ಬಗೆಗಳನ್ನ ವಿಶಾಲ ದೃಷ್ಟಿಯಿಂದ 2 ಭಾಗಗಳಾಗಿ ವಿಂಗಡಿಸ್ತೀವಿ. ಒಂದು ವೈಯಕ್ತಿಕ ನಿರ್ಧಾರಗಳು, 2 ಗುಂಪು ನಿರ್ಧಾರಗಳು. ಏಕ ಒಡೆತನದ ರೂಪದ ಸಣ್ಣ ಪ್ರಮಾಣದ ವ್ಯವಹಾರ ಸಂಘಟನೆಗಳಲ್ಲಿ ಒಬ್ಬ ವ್ಯಕ್ತಿ ನಿರ್ಧಾರಗಳನ್ನು ತೆಗೆದುಕೊಳ್ತಾನೆ. ಇವುಗಳನ್ನ ವೈಯಕ್ತಿಕ ನಿರ್ಧಾರಗಳು ಎನ್ನುತ್ತೇವೆ.
ಈ ನಿರ್ಣಯಗಳು ವ್ಯಕ್ತಿಯ ಸಾಮರ್ಥ್ಯಕ್ಕನುಗುಣವಾಗಿರುತ್ತವೆ. ಒಂದು ತಂಡ ತೆಗೆದುಕೊಳ್ಳುವಂತಹ ನಿರ್ಧಾರಗಳನ್ನ ಗುಂಪು ನಿರ್ಧಾರಗಳು ಅಂತ ಕರಿತೀವಿ. ಇವು ಪಾಲುದಾರಿಕೆಯ ಸಂಸ್ಥೆಗಳು, ಕೂಡು ಬಂಡವಾಳದ ಸಂಸ್ಥೆಗಳು, ಸರ್ಕಾರ ಸಂಘಟನೆಗಳು, ಸಹಕಾರ ಸಂಘಟನೆಗಳು ತೆಗೆದುಕೊಳ್ಳುವಂತಹ ನಿರ್ಧಾರಗಳಾಗಿವೆ. ಈ ರೀತಿಯಾಗಿ ನಿರ್ಧಾರಗಳು ಸಂಘಟನೆ ಅಥವಾ ಉತ್ಪಾದಕನ ಏಳಿಗೆ ಮತ್ತು ಅವನತಿಯ ಮೇಲೆ ಪರಿಣಾಮವನ್ನು ಬೀರುತ್ತದೆ. ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾದರೆ ಪಾಲಿಸುವಂತಹ ತತ್ವಗಳು, ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾದರೆ ಯಾವ ತತ್ವಗಳನ್ನ ಪಾಲಿಸಬೇಕು? ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪಾಲಿಸಬೇಕಾದಂತಹ ಮೂಲ ತತ್ವಗಳನ್ನು ನಾವು ಗಮನಿಸೋದಾದ್ರೆ, ಒಂದು ಗುರಿಗಳನ್ನ ಸಿದ್ಧಪಡಿಸುವುದು, ಎರಡು ಗುರಿಗಳ ನಿರ್ದಿಷ್ಟತೆ, ಮೂರು ಪರ್ಯಾಯ ನಿರ್ಧಾರಗಳನ್ನ ಹುಡುಕುವುದು, ಯೋಜನೆಗಳನ್ನ ಪಕ್ವಗೊಳಿಸುವುದು, ವಿವೇಚನಾಯುಕ್ತ ತರ್ಕಬದ್ಧ ಯೋಜನೆಗಳು, ವಸ್ತುಸ್ಥಿತಿಯನ್ನ ಅರಿಯುವಂಥದ್ದು, ಕೊನೆಯದಾಗಿ ಮೌಲ್ಯೀಕರಿಸುವುದು. ಈ ರೀತಿಯಾಗಿ ಈ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗುತ್ತದೆ. ನಿರ್ಧಾರಗಳನ್ನ ತೆಗೆದುಕೊಳ್ಳುವುದರ ಪ್ರಾಮುಖ್ಯತೆ ಏನು? ವ್ಯವಹಾರದ ಸಂಘಟನೆಗಳಲ್ಲಿ ಉಂಟಾಗುವಂತಹ ಅನೇಕ ಸಮಸ್ಯೆಗಳಿಗೆ ಒಳ್ಳೆಯ ನಿರ್ಧಾರಗಳು ಪರಿಹಾರವನ್ನು ಕೊಡುತ್ತವೆ. ಉತ್ತಮ ನಿರ್ಧಾರದಿಂದ ಸಂಘಟನೆಯು ಉತ್ತಮವಾದ ಲಾಭ ಪಡೆಯುತ್ತೆ, ಸುಗಮವಾದಂತಹ ರೀತಿಯಲ್ಲಿ ನಡೆದುಕೊಂಡು ಹೋಗುತ್ತವೆ. ಹಾಗೆಯೇ ತಪ್ಪು ನಿರ್ಧಾರಗಳು ಸಂಘಟನೆಯ ನಷ್ಟಗಳಿಗೆ ಕಾರಣವಾಗುತ್ತವೆ. ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮುನ್ನ ಈ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡಿರಬೇಕು. ಅವುಗಳೆಂದರೆ ಸಂದರ್ಭ, ಅನುಭವ, ವಿವೇಚನೆ, ದೃಢತೆ, ಧೈರ್ಯ, ಸ್ಪಷ್ಟತೆ. ಈ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ನಿರ್ಧಾರಗಳನ್ನ ಕೈಗೊಳ್ಳಬೇಕು. ಯಾವುದಾದರೂ ಒಂದು ಸಮಸ್ಯೆಯನ್ನ ಪರಿಹರಿಸಬೇಕಾದರೆ ಉತ್ತಮವಾದಂತಹ ನಿರ್ಧಾರ ತೆಗೆದುಕೊಳ್ಳುವುದರ ಮೂಲಕ ಮಾತ್ರ ಆ ಸಮಸ್ಯೆಯ ಪರಿಹಾರ ಸಾಧ್ಯ ಆಗುತ್ತೆ. ಆ ಸಮಸ್ಯೆಯನ್ನ ಆಮೂಲಾಗ್ರವಾಗಿ ಹೋಗಲಾಡಿಸುವುದು, ಸಮಸ್ಯೆಗೆ ಪರಿಹಾರವನ್ನ ಕೊಂಡುಕೊಳ್ಳಬಹುದು. ಆದ್ದರಿಂದ ನಿರ್ಧಾರಗಳು ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತವೆ. ಯಾವುದೇ ನಿರ್ಧಾರಗಳನ್ನ ಕೈಗೊಳ್ಳಬೇಕಾದ್ರೆ ಕೆಲವೊಂದು ಅಂಶಗಳನ್ನ ಗಮನಿಸಬೇಕಾಗುತ್ತೆ. ಯಾವುವು? ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ್ರೆ ಮೊದಲನೇದಾಗಿ ಸಮಸ್ಯೆಯನ್ನ ವಿಶ್ಲೇಷಣೆಯನ್ನು ಮಾಡಬೇಕು. ಸಮಸ್ಯೆ ಯಾವುದಿದೆ, ಯಾವ ಸಮಸ್ಯೆಗೆ ಯಾವ ನಿರ್ಧಾರವನ್ನು ಕೈಗೊಳ್ಳಬೇಕು, ಸಮಸ್ಯೆಯ ಮೂಲ ಏನು ಅನ್ನುವುದರ ಬಗ್ಗೆ ಮೊದಲನೇದಾಗಿ ಸಮಸ್ಯೆಯನ್ನು ವಿಶ್ಲೇಷಿಸಬೇಕು. ಎರಡನೇದಾಗಿ ಕಾರ್ಯಗತ ಮಾಡಲು ಯೋಜನೆ ರೂಪಿಸಬೇಕು. ಕೈಗೊಂಡಂತಹ ನಿರ್ಧಾರವನ್ನ ಕಾರ್ಯಗತ ಮಾಡಲಿಕ್ಕೆ ಯೋಜನೆಯನ್ನು ರೂಪಿಸಬೇಕು. ಮೂರನೇದಾಗಿ ಧೈರ್ಯ ಮತ್ತು ತಾಳ್ಮೆಗಳನ್ನ ಪಾಲಿಸುವುದು. ನಾಲ್ಕನೇದು ಮುಂದಾಲೋಚನೆಯನ್ನ ಗಮನದಲ್ಲಿರಿಸಿಕೊಳ್ಳುವುದು. ಯಾವ ನಿರ್ಧಾರವನ್ನು ಮಾಡಿದರೆ ಇದರಿಂದ ಅನುಕೂಲ, ಒಳಿತೇನು ಕೆಡುಕೇನು, ಇದು ಏನಾಗಬಹುದು ಅನ್ನುವಂತಹ ಒಂದು ಮುಂದಾಲೋಚನೆಯನ್ನ ನಿರ್ಧಾರವನ್ನು ಕೈಗೊಳ್ಳುವಂತಹ ಪೂರ್ವದಲ್ಲಿಯೇ ಇದನ್ನ ಯೋಚನೆ ಮಾಡಬೇಕು. ಐದನೇದಾಗಿ ವಿವೇಕಯುಕ್ತ ನಿರ್ಧಾರವನ್ನ ಶೀಘ್ರದಲ್ಲಿ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿರುವಂಥದ್ದು. ಈ ರೀತಿಯಾದಂತಹ ಒಂದು ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ನಿರ್ಧಾರಗಳನ್ನು ಮಾಡಿದರೆ ಆ ಒಂದು ನಿರ್ಧಾರಗಳು ಯಶಸ್ವಿಯಾಗುತ್ತೆ, ಕಾರ್ಯಗತ ಆಗುತ್ತವೆ. ಆ ಒಂದು ಸಂಘಟನೆ ಅಥವಾ ಉತ್ಪಾದಕನ ಒಂದು ಲಾಭದ ಅಂಶ ಹೆಚ್ಚಾಗುತ್ತೆ, ಉತ್ಪಾದನೆಯೂ ಸಹ ಹೆಚ್ಚಾಗುವಂಥದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ. ಆದ್ದರಿಂದ ಈ ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಇಷ್ಟು ಇಂದಿನ ನಿರ್ವಹಣೆಗೆ, ವ್ಯವಹಾರ ನಿರ್ವಹಣೆ ವಿಷಯದಲ್ಲಿ ನಾವು ಅಧ್ಯಯನ ಮಾಡುವಂತಹ ಒಂದು ವಿಷಯ. ಇಷ್ಟು ಇಂದಿನ ಒಂದು ಪಾಠ. ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸಹ ಈ ಒಂದು ಪಾಠದ ಬಗ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡು ಭಾವಿಸ್ತಾ, ನಿಮ್ಗೇನಾದರೂ ಇದರಲ್ಲಿ ಅರ್ಥ ಆಗದಂತಹ ವಿಚಾರಗಳಿದ್ರೆ ಶಿಕ್ಷಕರನ್ನ ಸಂಪರ್ಕಿಸಿ.
ಇನ್ನೂ ಹೆಚ್ಚು ಅರ್ಥ ಆಗಬೇಕು ಅನ್ನುವುದಾದರೆ ಪಾಠ ಮಾಡಿದ ನಂತರ, ಈಗ ಅಧ್ಯಯನವನ್ನು ಮಾಡಿದ ನಂತರ ಮನೆಯಲ್ಲಿ ಸಮಾಜ ವಿಜ್ಞಾನ ಪುಸ್ತಕದ ಅಧ್ಯಯನವನ್ನು ಮಾಡುವುದರಿಂದ ನಿಮಗೆ ಪಾಠ ತುಂಬ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಧನ್ಯವಾದಗಳು.